ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ತಿರುಪಾಳಿಯ ಗ್ರಾಮದ ಬಳಿ ಇರುವ ವೈಟ್ ಅಕಾಡೆಮಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ 2026-27ನೇ ಸಾಲಿನ ನಾಯಕತ್ವ ಜವಾಬ್ದಾರಿ ನೀಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣ, ಜವಾಬ್ದಾರಿ ಹಾಗೂ ಶಿಸ್ತು ಬೆಳೆಸುವ ಉದ್ದೇಶದಿಂದ ವೈಟ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಾಯಕತ್ವ ಜವಾಬ್ದಾರಿ ನೀಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕ್ರೀಡಾ ವಿಭಾಗ, ಸಾಂಸ್ಕೃತಿಕ ವಿಭಾಗ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಹುದ್ದೆಗಳಿಗೆ ವಿದ್ಯಾರ್ಥಿಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಿ ಅವರಿಗೆ ನಾಯಕತ್ವ ಜವಾಬ್ದಾರಿಯನ್ನು ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ನೂತನ ವಿದ್ಯಾರ್ಥಿ ನಾಯಕರು ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದಾಗಿ ಪ್ರತಿಜ್ಞೆ ಸ್ವೀಕರಿಸಿದರು. ಶಾಲೆಯ ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ನೂತನ ನಾಯಕತ್ವ ತಂಡಕ್ಕೆ ಶುಭ ಹಾರೈಸಿದರು. ಇನ್ನು 2026-27ನೇ ಸಾಲಿನ ನಾಯಕತ್ವ ಜವಾಬ್ದಾರಿ ನೀಡುವ ಕಾರ್ಯಕ್ರಮಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಜರುದ್ದೀನ್ ರವರು ಮಾತನಾಡಿ, ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕೆಂದು ಕರ್ನಾಟಕ ಸರ್ಕಾರದ ಆಶಯವಾಗಿದ್ದು, ಪ್ರತಿಯೊಬ್ಬರೂ ಸಹ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲು ಸಹಕರಿಸಬೇಕು ಎಂದರು. ವಿದ್ಯಾರ್ಥಿಗಳು ಸಹ ದುಶ್ಚಟಗಳಿಗೆ ಬಲಿಯಾಗದೆ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ಎಂದು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದರು. ಈ ವೇಳೆ ಶಿಕ್ಷಣ ತಜ್ಞರಾದ ಗುರುರಾಜ್ ಕಜೇರ್ಗಿರವರು ಮಾತನಾಡಿ, ಬಾಲ್ಯದಿಂದಲೇ ಮಕ್ಕಳಿಗೆ ಶಿಸ್ತು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವುದರಿಂದ ಮುಂದಿನ ದಿನಗಳಲ್ಲಿ ಅವರು ದೇಶಕ್ಕೆ ಉತ್ತಮ ಪ್ರಜೆಗಳಾಗುತ್ತಾರೆ ಎಂದು ಹೇಳಿದರು. ಇನ್ನು ವೈಟ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಲಾಗಿದೆ. ವಿಶೇಷವಾಗಿ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಹೊರತೆಗೆಯುವಂತಹ ಕೆಲಸವನ್ನು ವೈಟ್ ಅಕಾಡೆಮಿ ಶಾಲೆಯ ಆಡಳಿತ ಮಂಡಳಿಯವರು ಮತ್ತು ಅಧ್ಯಾಪಕ ವರ್ಗದವರು ಮಾಡುತ್ತಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ವೈಟ್ ಅಕಾಡೆಮಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆನೇಕಲ್ ದೊಡ್ಡಯ್ಯರವರು ಮಾತನಾಡಿ, ಪ್ರಜಾಪ್ರಭುತ್ವದ ಮೂಲ ಆಶಯದಂತೆ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳ ಕಡೆಯಿಂದ ಚುನಾವಣೆ ನಡೆಸಿ ನಂತರ ನೂತನ ಪದಾಧಿಕಾರಿಗಳಿಗೆ ವಿವಿಧ ಜವಾಬ್ದಾರಿಗಳನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಗೊಂಡ ವೈಟ್ ಅಕಾಡೆಮಿ ಶಾಲೆಯು ಇಂದು ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮವಾಗಿ ಬೆಳೆಯುತ್ತಿದೆ ಎಂದರು. ಇನ್ನು ನಮ್ಮ ವೈಟ್ ಅಕಾಡೆಮಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳ ಗುಣಗಳನ್ನು ಬೆಳೆಸಲಾಗುತ್ತಿದೆ. ಜೊತೆಗೆ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ವೈಟ್ ಅಕಾಡೆಮಿಯ ಶಾಲೆಯ ಪ್ರಾಂಶುಪಾಲರಾದ ಮಲೀನಾ ಹಾಗೂ ಶಾಲೆಯ ಶಿಕ್ಷಕ, ಶಿಕ್ಷಕಿಯರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಪೋಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. A very pleasant morning to
of you. I am Animesh Behra, a student of class 10. Today, I stand before you filled with profound humility and immense gratitude as I accept the honor of serving as your newly elected head boy. This badge is not just the symbol of position, it is a sacred symbol of duty, a deep commitment to our school and a pledge to uphold the values we cherish. Accepting this role is not merely an honor, but a dedicated promise to serve each and every member of our beloved school. First and foremost, discipline and unity form the foundation of a progressive institution and a strong school. We can build a school where every student can succeed by respecting each other, following rules, and showing kindness and responsibilities in our actions. Together, we can build a positive environment where every single student possesses the opportunity to thrive. Secondly, I firmly believe in fostering academic excellence, creative innovation, and the continuous development of our academy. Together, we must cultivate for an environment of mutual support and encouragement, ensuring that no student is left behind. By lifting each other up and recognizing our collective achievements, our school will not only progress but shine brightly as a beacon of absolute excellence. And to the members of our student council, I encourage you to dedicate your utmost efforts towards the advancement of our school. Let us work together to be exceptional role models for every student in our prestigious institution. Together, with your invaluable support, I promise to give my utmost efforts in making our school a place we are all proud of, a place where minds are nurtured, values are taught, and leaders are made. Thank you and have a wonderful day ahead. Teachers, supportive parents, and my dear schoolmates. I'm Zian Mariam from grade 10. It is an absolute honor and a pleasure to stand before you today as the head girl of this wonderful school. When I first walked in through these school gates as a new student just last year, I never imagined that I would one day have the responsibility of representing such a vibrant, resilient, and brilliant student body. Looking out at all of you today, I don't just see classmates as the future innovators, artists, leaders, and change makers. School is often called a second home, but it is much than just a building where we study. It is a canvas where we paint our dreams, a laboratory where we learn our mistakes, and an arena where we build lifelong friendships. Every success we celebrate here, big or small, is a reflection of the dedication of our incredible teachers and the unwavering support of our parents and the school management. To my fellow schoolmates, leadership isn't about a title, a badge, or standing at a podium. True leadership lives in the small, everyday choices we make, lifting each other up, standing up for what is right, showing kindness to someone sitting alone, and striving to be a little better today than we were yesterday. As your head girl, my goal is not to lead from the front, but to walk beside each and every one of you, ensuring that your voices are heard and your potential is recognized. As we look forward the academic year ahead, let us embrace every opportunity with curiosity. Let us not be afraid of making mistakes, for every setback is simply a setup for a greater comeback. Thank you all and have a wonderful day ahead. And execute my duties as a member of the student council. I promise to serve my fellow students and school sincerely. I will uphold integrity, discipline, and excellence. That the rules and regulations of the school are respected. Right, symbolizing the honor, values, and visions of White Academy. Follow it closely are our school vice captains, sports captains, cultural captains, and the members of student council. These young leaders
have led not only by authority but by example, inspiring their peers with service. Now marching smartly before her are the whole constituents of our. First comes the Pack House, marching with confidence and determination. Their synchronized steps reflect discipline, teamwork, and the spirit to excel. They carry the values of positivity, creativity, and achievement. Following them is the Pack House, representing the remarkable precision and enthusiasm. Their confidence and unity embody the true essence of leadership, upholding the values of wisdom, excellence, and dignity. Coordination demonstrates the values of courage and passion. Bringing up the rear is Emerald House, marching with dignity and pride. Their disciplined formation reflects integrity, growth, and the balance of strength that comes from working together. Please join me in applauding our student council and house teachers for this outstanding display of discipline. Occasion as we entrust the responsibility of leadership to our newly elected student council. The ceremony is not just about wearing badges or sashes. It's about accepting the responsibility to lead with honesty, courage, humility, and commitment. I would like to share a short story. A teacher once placed 2 seeds in the hands of her students. One seed was planted in fertile soil and carefully watered every day. The other was left on a shelf. Months later, the first seed had grown into a strong tree, while the second remained just a seed. When the students asked why, the teacher smiled and said, "Both seeds had the same potential. The difference was not in the seed, but in the care, effort, and responsibility it received." Our student leaders are like those seeds. You have been chosen because we see great potential in you. But your success will not come from your badge alone. It will come from your daily actions. Listening to others, being fair, working hard, showing kindness, and leading by example. Remember, true leaders do not ask, "What can others do for me?" They ask, "What can I do for others?" Leadership is about service. To the newly appointed office bearers, I congratulate you on earning this honor. Wear your badge with humility, not pride. Let your actions speak louder than words. Be role models in discipline, respect, punctuality, and compassion. I also express my heartfelt gratitude to our teachers and parents for nurturing these young minds and guiding them to become responsible citizens. Thank you, and I wish everyone a successful and memorable academic year ahead. ಈ ಒಂದು ಶಾಲೆಯ ಮುಖ್ಯ ಹೆಡ್ ಬಾಯ್ ಮತ್ತು ಹೆಡ್ ಗರ್ಲ್ ಹಾಗೂ ವಿವಿಧ ವಿಭಾಗಗಳಲ್ಲಿ ನಾಯಕರಾಗಿ ಆಯ್ಕೆಯಾದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಶಿಕ್ಷಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹೃತ್ಪೂರ್ವಕ ಅಭಿನಂದನೆಗಳು. ನೀವು ಇವತ್ತು ಒಂದು ಲೀಡರ್ ನಾಯಕರಾಗಿ ಅಧಿಕಾರ ವಹಿಸ್ಕೊತಾ ಇದ್ದೀರಾ. ಇದು ಕೇವಲ ಒಂದು ಅಧಿಕಾರ ಅಲ್ಲ, ಬೇರೆ ಮಕ್ಕಳನ್ನು ಮತ್ತು ಶಾಲಾ ವಾತಾವರಣವನ್ನು, ಶಿಕ್ಷಣ ವ್ಯವಸ್ಥೆಯನ್ನು ಕೊಂಡೊಯ್ಯುವಂತಹ ಬಹುಮುಖ್ಯ ಜವಾಬ್ದಾರಿಯಾಗಿದೆ. ಶಿಸ್ತು, ಪ್ರಾಮಾಣಿಕತೆ ಮತ್ತು ತಮ್ಮಲ್ಲಿರುವಂತಹ ಸೇವಾ ಮನೋಭಾವವನ್ನು ತೊಡಗಿಸಿಕೊಂಡು ಎಲ್ಲ ಮಕ್ಕಳನ್ನ ಜೊತೆಯಾಗಿ ಕರ್ಕೊಂಡು ಹೋಗುವಂತಹ ಜವಾಬ್ದಾರಿಯುತ ಕೆಲಸವಾಗಿದೆ. ಇದು ಸುಮಾರು ಇಲ್ಲಿ ಒಂದು ದೊಡ್ಡ ಹೆಸರು ಹೇಳ್ತಾ ಇದ್ರು, ಒಂದು 600ರಿಂದ 400 ಜನ ಮಕ್ಕಳಿದ್ದಾರೆ. 5 ವರ್ಷ ಆಯ್ತು ನಮ್ಮ ಶಾಲೆ ಪ್ರಾರಂಭವಾಗಿದೆ ಅಂತ. ಸೊ ಪ್ರತಿಯೊಬ್ಬರು ಮಕ್ಕಳ ಜವಾಬ್ದಾರಿ ಇದು. ಇವತ್ತು ಕೆಲವೊಂದು 10-15 ಜನ ಆಯ್ಕೆ ಆಗಿದ್ದಾರೆ.
ಮುಂದಿನ ಸಲ ಮತ್ತೊಬ್ಬ ಬೇರೆ ಮಕ್ಕಳಿಗೆ ಅವಕಾಶ ಸಿಗಬೇಕು ಮತ್ತು ಎಲ್ಲ ಮಕ್ಕಳಲ್ಲೂ ತಮ್ಮದೇ ಆದಂತಹ ಪ್ರತಿಭೆ ಇರ್ತದೆ. ಆ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೆ ಮುಂದೆ ಬರಲು ಅವಕಾಶ ಮಾಡಿಕೊಳ್ಳೋಕ್ಕೆ ವೇದಿಕೆ ಕಲಿಸಬೇಕಾಗಿ ಶಾಲಾ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತು ಶಿಕ್ಷಕರಲ್ಲಿ ಕೋರ್ಕೋತೇನೆ. ತಮಗೆಲ್ಲ ತಿಳಿದಿದೆ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ತಂತ್ರಜ್ಞಾನ ನಾವು ಎಷ್ಟೇ ಶಿಕ್ಷಣದಲ್ಲಿ ತೊಡದ್ರು, ಎಷ್ಟೇ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ದಿಸ್ ಇಸ್ ಎ ಲರ್ನಿಂಗ್ ಪ್ರೊಸೆಸ್. ಇನ್ನು ಕಲಿಯುವಂಥದ್ದು ತುಂಬ ಸುಮಾರು ಇದ್ದೇ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಪೋಷಕರು ಮಕ್ಕಳನ್ನ ಬರೀ ಮಾರ್ಕ್ಸ್ ಕಾರ್ಡ್ ವ್ಯವಸ್ಥೆಗೋಸ್ಕರ ಶಾಲೆಗೆ ಕಳಿಸ್ದೆ. ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಈಗ 30 ಮಕ್ಕಳು ಇರ್ತಾರೆ, ಆಬ್ವಿಯಸ್ಲಿ 30 ಜನನು ಸೇಮ್ ಮಾರ್ಕ್ಸ್ ತೊಗೊಳಕ್ಕಾಗಲ್ಲ. ಮಾರ್ಕ್ಸ್ನಲ್ಲಿ ಅವ್ರನ್ನ ಅಳತೆ ಮಾಡ್ದೇನೆ ಅವರಲ್ಲಿರುವಂತಹ ಪ್ರತಿಭೆ, ಕೆಲವರು ಸ್ಪೋರ್ಟ್ಸಲ್ಲಿ ಇರ್ಬೋದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು. ಸೊ ಅಂತಹ ಪ್ರತಿಭೆಗಳನ್ನ ಗುರುತಿಸೋಗೋಸ್ಕರನೇ ಈ ಶಾಲೆಯಲ್ಲಿ ಈ ಒಂದು ವಿವಿಧ ಗುಂಪುಗಳಾಗಿ ಇರ್ಬೋದು ಅಥವಾ ನಾಯಕರಾಗಿ ಆಯ್ಕೆ ಮಾಡುವಂಥ ವ್ಯವಸ್ಥೆಯಿಂದ ಅವೆಲ್ಲ ಸಾಧ್ಯವಾಗ್ತದೆ. ಇನ್ನು ಪೊಲೀಸ್ ಇಲಾಖೆ ವ್ಯವಸ್ಥೆ ಬಗ್ಗೆ ಹೇಳಬೇಕಾದ್ರೆ ತಾವೆಲ್ಲ ಗೊತ್ತಿರ್ಬೋದು, ಅಂತ 15-20 ವರ್ಷದಿಂದ ಒಬ್ಬ ಯೂನಿಫಾರ್ಮ್ ಹಾಕೊಂಡು ಬರ್ತಾನೆ ಅಂತ ಹೇಳಿದ್ರೆ ಅವನ್ನ ಭಯ ಪಡಿಸೋಕಷ್ಟೇ ನಮ್ಮ ಜನನು ಗುರುತಿಸ್ತಾ ಇದ್ರು. ಆ ವ್ಯವಸ್ಥೆ ಕೂಡ ಹಂಗೆ ಇತ್ತು. ಯಾರು ತಪ್ಪು ಮಾಡ್ತಾರೆ ಅಥವಾ ಒಬ್ಬ ಎದುರಿಸ್ಬೇಕು ಮಾಡ್ಬೇಕಂತ ಹೇಳಿದ್ರೆ ಪೊಲೀಸ್ ಕರೆಸ್ತೀವಿ, ಯೂನಿಫಾರ್ಮ್ ಹಾಕೊಂಡು ಬರ್ತಾನೆ ಅನ್ನೋ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಅದಿಲ್ಲ. ಕಾರಣ ಇಷ್ಟೇ, ಇವತ್ತು ತಮಗೆಲ್ಲ ತಿಳಿದಿರೋ ಹಾಗೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಮತ್ತು ನಮ್ಮ ಬೆಂಗಳೂರು ಸಿಟಿ ಪೊಲೀಸಲ್ಲಾಗಿರ್ಬೋದು ನಾವು ರೂಪಿಸ್ಕೊಂಡಿದ್ವಿ. ಜನಗರ ಸಹಕಾರ ಇಲ್ಲದೇ ನಾವು ಯಶಸ್ವಿಯಾಗಿ ಸಾಧ್ಯ ಇಲ್ಲ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರತಿ ತಿಂಗಳು ಈ ಡ್ರಗ್ಸ್ ಮಾದಕ ವ್ಯಸನ ನಂತರ ಅದನ್ನು ಸಂಪೂರ್ಣ ನಿಷೇಧ ಮಾಡಬೇಕು, ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತೇಳಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನಿ ವಿರೋಧಿ ದಿನಾಚರಣೆಯ ದಿನದಂದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಎಲ್ಲ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಆಪರೇಷನ್ ರೈಸ್ ಅಂತ ಹೇಳೋ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಭಾಗವಾಗಿ ಹಲವಾರು ಅವೇರ್ನೆಸ್ ವಿಡಿಯೋಗಳನ್ನು ಪ್ರತಿಯೊಂದು ಶಾಲಾ ಮಕ್ಕಳಿಗೆ, ಕಾಲೇಜುಗಳಿಗೆ ತಲುಪುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಪೊಲೀಸ್ ಇಲಾಖೆಯ ಪೊಲೀಸ್ ಠಾಣಾ ಮಟ್ಟದಲ್ಲಿ ಪ್ರತಿಯೊಂದು ಶಾಲೆಗಳಿಗೆ ನಾವಾಗಿರ್ಬೋದು, ಹಿರಿಯ ಅಧಿಕಾರಿಗಳಿರ್ಬೋದು, ಬೀಟ್ ಪೊಲೀಸ್ ಆಗಿರ್ಬೋದು, ಹೋಗಿ ಭೇಟಿ ನೀಡಿ ಈ ಒಂದು ಡ್ರಗ್ಸ್ ಹಾವಳಿಯಿಂದ ಮಕ್ಕಳು ಯಾವ ರೀತಿ ಹಾಳಾಗ್ತಾ ಇದ್ದಾರೆ, ಅವ್ರು ಯಾವ ರೀತಿ ಅವೇರ್ನೆಸ್ ಇರಬೇಕು ಅಂತೇಳಿ ನಾವು ಒಂದು ಜಾಗೃತಿ ಕಾರ್ಯಕ್ರಮ ಮೂಡಿಸ್ತಾ ಇದ್ದೀವಿ. ಈ ಒಂದು ಶಾಲೆಯಲ್ಲಿ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತ ನಾನು ನಮ್ಮ ದೊಡ್ಡ ಹೆಸರಿಗೆ ಹೇಳ್ತೀನಿ. ಅದೇ ರೀತಿ ಈ ಒಂದು ಶಾಲೆ ವೈಟ್ ಅಕಾಡೆಮಿ ಈ ನಮ್ಮ ತಿರುಪಾಳ್ಯ, ಹೆಬ್ಬಗೋಡಿ, ಎಲೆಕ್ಟ್ರಾನಿಸಿಟಿ ಭಾಗದಲ್ಲಿ ಅತ್ಯಂತ ಉತ್ತಮ ಹೆಸರು ಮಾಡಿ ಪ್ರತಿ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಸೊ ತಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಲೆಗೆ ಉತ್ತಮ ಹೆಸರು ತರಬೇಕು, ತಾವೆಲ್ಲ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಹೆಸರು ಮಾಡಬೇಕು. ಆ ಮುಖಾಂತರ ಇವು ಶಾಲೆಗೆ ಒಂದು ಹೆಸರು ತರಬೇಕು ಮತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ಭಾರತ ದೇಶಕ್ಕೆ ಮಾದರಿಯಾಗಿರ್ಬೇಕಂತ ಹೇಳ್ತಾ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಕೊನೆಯದಾಗಿ ಸ್ವಾಮಿ ವಿವೇಕಾನಂದವ್ರು ಹೇಳ್ದಂಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟೋರಿಗೆ ನಿಲ್ಲಬೇಡಿ ಅಂತ ಹೇಳೋರಿಗೆ ತಾವು ಕೂಡ ಒಂದು ಜೀವನದಲ್ಲಿ ಒಂದು ಗುರಿಯನ್ನು ರೂಪಿಸ್ಕೊಂಡು ಅದನ್ನು ಸಾಧನೆ ಮಾಡುವವರೆಗೂ ತಾವು ಶ್ರಮಿಸ್ಬೇಕಂತ ಹೇಳ್ತಾ ತಮಗೆ ಮತ್ತು ತಮ್ಮ ಪೋಷಕರಿಗೆ, ಶಿಕ್ಷಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವೈಟ್ ಅಕಾಡೆಮಿ ಶಾಲೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿ ಮಾತಾಡಲು ಒಂದೆರಡು ಅವಕಾಶ ಮಾಡಿಕೊಟ್ಟಂತಹ ಈ ಆಡಳಿತ ಶಿಕ್ಷಣ ಇಲಾಖೆ ಆಡಳಿತ ಮಂಡಳಿಯವರಿಗೆ, ಶಿಕ್ಷಕರಿಗೆ, ವಿಶೇಷವಾಗಿ ಅಧ್ಯಕ್ಷರಾದಂಥ ದೊಡ್ಡ ಹೆಸರವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಧನ್ಯವಾದಗಳು ಸರ್. ಇನ್ವೆಸ್ಟರ್ ಸೆರೆಮನಿ ಪ್ರಯುಕ್ತ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಈ ನಾಡಿನ ಹೆಮ್ಮೆಯ ವಿದ್ವಾಂಸರು, ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗಿ ತಮ್ಮ ಜೀವನವನ್ನೇ ಅರ್ಪಿಸ್ಕೊಂಡಿರ್ತಕ್ಕಂಥ ಶ್ರೀಯುತ ಗುರುರಾಜ್ ಕರ್ಜಗಿ ಸರ್ ಅವರೇ, ನಮ್ಮ ಇದೇ ಭಾಗದ ಎಲೆಕ್ಟ್ರಾನಿಕ್ ಸಿಟಿಯ ಇನ್ಸ್ಪೆಕ್ಟರ್ ಅವರು, ತಮ್ಮ ಹಲವಾರು
ಒಂದು ಹಲವಾರು ಸಾಮಾಜಿಕ ಹೋರಾಟಗಳ ಮುಖಾಂತರನೇ ತಮ್ಮ ಜೀವನವನ್ನು ರೂಪಿಸ್ಕೊಂಡು ಈ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾ ಒಳ್ಳೆ ಜವಾಬ್ದಾರಿಯುತ ಒಬ್ಬ ಪ್ರಾಮಾಣಿಕ ಇನ್ಸ್ಪೆಕ್ಟರ್ ಆಗಿ ಗುರುತಿಸ್ಕೊಂಡಿರ್ತಕ್ಕಂಥ ಶ್ರೀಯುತ ಅಜರುದ್ದೀನ್ ಸರ್ ಅವರೇ, ಹಾಗೂ ನಮ್ಮ ಶಾಲೆಯ ಪ್ರಾಂಶುಪಾಲರೇ, ಆಡಳಿತ ಮಂಡಳಿಯ ವಿವಿಧ ವರ್ಗದ ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಕರೇ, ಮಕ್ಕಳೇ, ಹಾಗೂ ಈ ದಿನ ನಮ್ಮ ಶಾಲೆಯ ಜವಾಬ್ದಾರಿ ವಹಿಸಿಕೊಂಡಿರತಕ್ಕಂತಹ ಎಲ್ಲ ನಾಯಕರುಗಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ, ಪ್ರಜಾಪ್ರಭುತ್ವದ ಮೂಲ ಆಶಯ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎಂಬ ಒಂದು ಏನು ಆಶಯ ಇದೆ, ಆ ಆಶಯಕ್ಕೆ ತಕ್ಕಾಗಿ ನಮ್ಮ ಶಾಲೆಯೂ ಸಹ ಎಲ್ಲ ಮಕ್ಕಳ ಕಡೆಯಿಂದ ಚುನಾವಣೆಯನ್ನು ನಡೆಸಿ ಆ ಚುನಾವಣೆಯ ಮುಖಾಂತರ ಇವತ್ತು ನಾಯಕರನ್ನು ಆಯ್ಕೆ ಮಾಡಿ ಅವರಿಗೆ ವಿವಿಧ ಸ್ತರದ ಜವಾಬ್ದಾರಿಗಳನ್ನು ನೀಡಿ ಈ ಶಾಲೆಯ ಮುಂದೆ 1 ವರ್ಷ ಯಾವ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗಬೇಕು, ಇಲ್ಲಿ ಯಾವ ರೀತಿಯಾದಂತಹ ಶಿಸ್ತಿರಬೇಕು, ಯಾವ ರೀತಿಯಾದಂತಹ ನಡವಳಿಕೆ ಇರಬೇಕು, ಯಾವ ರೀತಿಯಾದಂತಹ ಆಟೋಪಗಳಿರಬೇಕು, ಯಾವ ರೀತಿಯಾದಂತಹ ಹೋರಾಟಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತೇಳಿ ಮಾರ್ಗಸೂಚಿ ಹಾಕುವ ಒಂದು ಕಾರ್ಯಕ್ರಮವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾನು ಬಹುಶಃ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ. ಕಳೆದ 4-5 ವರ್ಷಗಳಿಂದ ಪ್ರತಿ ಸಾರಿನೂ ಲೀಡರ್ಶಿಪ್ ಬಗ್ಗೆ ನಾನು ಈ ವೇದಿಕೆಗಳಲ್ಲಿ ಮಾತಾಡಿದ್ದೀನಿ. ನಾವಿವತ್ತು ಗುರುರಾಜ್ ಕರ್ಜಗಿ ಸರ್ ಅವರ ಮಾತುಗಳನ್ನು ಕೇಳಬೇಕು ಅಂತ ನಾನು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಬರೋನಿರಲಿಲ್ಲ. ಆದರೂ ಸಹ ಈ ಕಾರ್ಯಕ್ರಮಕ್ಕೆ ಅವರ ಮಾತುಗಳನ್ನು ಕೇಳಬೇಕು ಅಂತೇಳಿ ನಾನು ಇವತ್ತು ಈ ವೇದಿಕೆಗೆ ಬಂದಿದ್ದೀನಿ. ಈಗಾಗಲೇ ನಮ್ಮ ಶಾಲೆಯು ಕಳೆದ 4-5 ವರ್ಷಗಳಿಂದ ಈ ಒಂದು ಭಾಗದಲ್ಲಿ ಒಂದು ಸಾಮಾನ್ಯವಾದಂತಹ ಶಿಕ್ಷಣ ಸಂಸ್ಥೆಯಾಗಿ ಕಟ್ಟಿ ಬೆಳೆಸುವಂಥ ಪ್ರಯತ್ನದಲ್ಲಿ ನಾವು ಹಲವು ರೀತಿಯಾದಂತಹ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರು ಮಧ್ಯೆಯೂ ಸಹ ಪ್ರತಿ ವರ್ಷ ನಮ್ಮ ಶಾಲೆಯ ಅಕ್ಕಪಕ್ಕದಲ್ಲಿ ಒಂದು ಹೊಸ ಶಾಲೆಗಳನ್ನು ಉದ್ಭವ ಆಗ್ತಾನೇ ಇರ್ತವೆ. ಅಂಥದ್ರ ಮಧ್ಯೆಯೂ ಸಹ ನಾವು ಸಹ ಈ ಒಂದು ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಒಂದು ಮಕ್ಕಳಲ್ಲಿ ಶಿಸ್ತನ್ನು ಕಲಿಸಿ ಆ ಶಿಸ್ತಿನ ಮುಖಾಂತರ ಈ ಸಮಾಜದಲ್ಲಿ ಒಳ್ಳೆಯ ಸತ್ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಈ ಸಂಸ್ಥೆ ಮುಂದಿನ ದಿನಗಳಲ್ಲೂ ಸಹ ತಮ್ಮ ಕೆಲಸವನ್ನು ನಿರಂತರವಾಗಿ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಆಶೆಯನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಆಗಲು ಇದಕ್ಕೆ ಶ್ರಮಪಟ್ಟಂಥ ಎಲ್ಲ ನನ್ನ ಶಿಕ್ಷಕ ವೃಂದಕ್ಕೆ ಮತ್ತು ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಂಡಂಥ ಎಲ್ಲ ಪೋಷಕರು ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಶುಭ ಕೋರೋದಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಅಜರುದ್ದೀನ್ ಸರ್ ಅವರಿಗೆ ಧನ್ಯವಾದಗಳು ಹೇಳಬೇಕು. ನೋಡಿ, ಪೊಲೀಸರ ಸಮಯ ಪ್ರಜ್ಞೆ ಯಾವ ರೀತಿ ಇರುತ್ತೆ ಅಂದರೆ ಅವ್ರು ಎಲ್ಲೋದ್ರೂ ಅವ್ರ ಕರ್ತವ್ಯವನ್ನು ಮರೆಯೋದಿಲ್ಲ ಅನ್ನೋದಕ್ಕೆ ಡ್ರಗ್ ಅಭಿಯಾನ ನಡೀತಾ ಇದೆ. ನಮ್ಮ ಶಾಲೆಯಲ್ಲೂ ಸಹ ಕಾರ್ಯಕ್ರಮವನ್ನು ಮಾಡಿದ್ರು. ಅವರ ಯೂನಿಫಾರ್ಮ್ ಅಲ್ಲಿ ಇರ್ಲಿ ಇಲ್ದಿರೋ ಹೋಗ್ಲಿ, ಪೊಲೀಸರು ಅವರ ಸಮಯ ಪ್ರಜ್ಞೆಯನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊತಾರೆ. ಈ ವೇದಿಕೆಯಲ್ಲೂ ಸಹ ಅಂತಾರಾಷ್ಟ್ರೀಯ ಏನು ಡ್ರಗ್ ಅಭಿಯಾನ ಇದೆಯಲ್ಲ, ಆ ಅಭಿಯಾನವನ್ನ ನಿಮ್ಮ ಶಾಲೆಯಲ್ಲೂ ತೊಡಗಿಸ್ಕೋಬೇಕು ಮಕ್ಕಳು ಅಂತೇಳಿ ಬಹಳ ಸೂಕ್ಷ್ಮ ರೀತಿಯಲ್ಲಿ ಇವತ್ತು ತಮ್ಮ ಸಮಯ ಪ್ರಜ್ಞೆಯನ್ನು ಈ ವೇದಿಕೆಯನ್ನು ಸಹ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಈ ರೀತಿಯಾದಂಥ ಸಮಾಜದ ಮಕ್ಕಳ ಭವಿಷ್ಯದ ಬಗ್ಗೆ ಕಳಕಳಿ ಇರತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ಅವರು ಇವತ್ತು ನಮ್ಮ ಶಾಲೆಗೆ ಬಂದು ತಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಅವರಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ. ಅಂತ ಪದ ಬಂದದ್ದೇನೆ ಇನ್ವೆಸ್ಟ್ ಮಾಡಬೇಕು ಅಂತ. ಯಾರಲ್ಲೇ ಹೂಡಿಕೆ ಮಾಡಬೇಕು, ಏನನ್ನು ಹೂಡಿಕೆ ಮಾಡಬೇಕು? ಮಕ್ಕಳಲ್ಲಿ ಜವಾಬ್ದಾರಿಯನ್ನು ಹೂಡಿಕೆ ಮಾಡಬೇಕು, ನಾಯಕತ್ವವನ್ನು ಹೂಡಿಕೆ ಮಾಡಬೇಕು. ನಾಯಕತ್ವ ಶುರು ಆಗೋದು ಎತ್ತರದ ಹಂತದಲ್ಲ, ಬಾಲ್ಯದಿಂದನೇ ಶುರು ಆಗಬೇಕು. ಈ ಶಾಲೆ ಅವ್ರದ್ದು, ಅವರಿಗಾಗಿ ಇರುವಂಥದ್ದು. ಈ ಶಾಲೆಯ ಸಂಪೂರ್ಣ ಜವಾಬ್ದಾರಿ ಮಕ್ಕಳೇ ತಗೋಬೇಕು ಅಂತ ಮಾಡಬೇಕಾಗ್ತದೆ. ಹೇಗೆ ಮಕ್ಕಳು ತಮ್ಮ ಜವಾಬ್ದಾರಿಯನ್ನು ಶಾಲೆಯಲ್ಲೇ ತಗೊಳ್ಳೋಕೆ ಶುರು ಮಾಡ್ತಾರೆ, ದೊಡ್ಡವರಾದಮೇಲೆ ತಮ್ಮ ತಾಲೂಕಿಂದಾಗಲಿ, ತಮ್ಮ ರಾಜ್ಯದ್ದಾಗಲಿ, ತಮ್ಮ ದೇಶದ ಜವಾಬ್ದಾರಿ ತಗೊಳ್ಳೋಕ್ಕೆ ತಯಾರಾಗ್ತಾರೆ. ಹಾಗೆ ಮುಂದಿನ ನಾಯಕತ್ವದ ತಯಾರಿಗೆ ಇದು ಬೀಜ. ಅದರಿಂದ ಇನ್ವೆಸ್ಟಿಷನ್ ನನ್ನ ಮಟ್ಟಿಗೆ ಇಸ್ ಎ ವೆರಿ ಸೇಕ್ರೆಡ್ ಪ್ರೋಗ್ರಾಮ್, ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಟು ಟೆಲ್ ದ ಚಿಲ್ಡ್ರನ್ ಸ್ಕೂಲ್ ಬಿಲಾಂಗ್ಸ್ ಟು ಯು, is your school. If the school is good, you will be proud of it. It is your responsibility to keep the campus clean, keep classrooms clean, behavior, dignity, all things are important. When the children walk out on the roads, people should say, oh my God, these children must be from White Academy. The way they are behaving, they are coming from White Academy. ನನಗೆ ಸಂತೋಷ ಏನಂದರೆ ಈ ವರ್ಷದಿಂದ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಕೂಡ ದೊಡ್ಡೇನೂರು ಸಂಸ್ಥೆ ಜೊತೆ ಕೂಡ್ಕೊಂಡು ಮಾಡ್ತಾ ಇದೆ. ಈಗಾಗಲೇ ಮೆರ್ಲಿನ್ ಫರ್ನಾಂಡಿಸ್ ಬಂದಿದ್ದಾರೆ ಪ್ರಿನ್ಸಿಪಾಲರಾಗಿ. ಸಾಕಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಈ ಮಕ್ಕಳನ್ನು ತೊಡಗಿಸ್ಬೇಕು ನಾವು ಚಟುವಟಿಕೆಗಳಲ್ಲಿ. ಪಾಠ ಹೇಳೋದು, ಮಾರ್ಕ್ಸ್ ಕೊಡೋದು ಒಂದು ಭಾಗ. ತಮಗೆಲ್ಲ ಗೊತ್ತಿದೆ, ಪಾಲಕರಿಗೆ ತಾವು ಪರೀಕ್ಷೆ ಓದಿದ್ದೆಲ್ಲ ಮರೆತು ಹೋಗಿರುತ್ತೆ. ಆದರೆ ಶಾಲೆಯಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದು ಯಾವುದೂ ಮರ್ತಿರೋಲ್ಲ, ಅದು ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ. ಆಗ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಕಲಿಸ್ಬೇಕು ಅಂತ ಹೇಳಿ
ಸಾಕಷ್ಟು ಬದಲಾವಣೆಗಳನ್ನು ತಾವು ಕಂಡಿದ್ದೀರಿ ಈಗಾಗಲೇ 1-2 ತಿಂಗಳಲ್ಲಿ. ಇನ್ನೂ ಹೆಚ್ಚು ಕೆಲಸಗಳಾಗೋದಿದೆ. ತಮ್ಮೆಲ್ಲರ ಸಹಕಾರದೊಂದಿಗೆ ಇದು ಚೆನ್ನಾಗಿ ಆಗಬೇಕು. ಈ ನಾಯಕರೇನಿದ್ದಾರೆ 8 ಜನ ಇವತ್ತಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಚಿಲ್ಡ್ರನ್, ದ ಸ್ಕೂಲ್ ಬಿಲಾಂಗ್ಸ್ ಟು ಯು. You are the leaders. You are the head boy and the head girl of the school. You should take control over the entire school. Manage it well. Supposing there's a piece of paper falling on the ground, you don't have to call somebody. Do you do that in your house? You pick it up. So I would like to see the campus absolutely spick and span. And secondly, everything should go on as per schedule. Punctuality is most important. Maintain all these qualities, now you become outstanding leaders. I have seen some of the topmost leaders in the world. I built about more than 100 schools all over the world. I'm happy I'm associated with White Academy now. In every school that I emphasize, these values are more important. Marks do not determine your life. The values determine your life. And values, one of the important value of life is leadership. Leadership is not talking about, is all about doing things. You do well, your followers will follow you. Talk softly to people. Don't show arrogance anywhere. Arrogance will never give success to you. Be humble. Be respectful to everyone. Respect everyone and people will respect you. Lesson that you learn today and continue to keep with your life throughout your life would be this message of being kind to people, responsible to people, affectionate to people, build bonds between people. May God bless you. ಎಲ್ಲ ಯಶಸ್ಸು ತಮಗೆ ಬರಲಿ. ನಾನು ಪಾಲಕರಲ್ಲಿ ಒಂದೇ ವಿನಂತಿ, ಈ ಮಕ್ಕಳಲ್ಲಿ ನಾಯಕತ್ವ ಗುಣವನ್ನು ಏನು ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮನೇಲಿ ಕೂಡ ಆ ಗುಣಗಳನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ. ಒಂದು ಇಂಗ್ಲೀಷಲ್ಲಿ ಹಾಡಿದೆ, ಒಂದು ಪದ್ಯ ಇದೆ, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್ ಅಂತ. ನಿಮ್ಮ ಮಗು ಅಲ್ಲ, ಅದು ದೇಶದ ಒಂದು ನಿಧಿ. ಆ ನಿಧಿಯನ್ನು ಬೆಳೆಸಬೇಕು, ಪ್ರಪಂಚಕ್ಕೊಂದು ನಿಧಿ ಕೊಡಬೇಕಾಗತ್ತೆ. ಅದರಿಂದ ದೀಸ್ ಚಿಲ್ಡ್ರನ್ ಆರ್ with us, we are custodians of these children. Let them become great leaders of tomorrow. Who knows, the child studying here will be the president of India in future. We don't know. I would like to teach them like that, they would become the president of India. With that conviction, we teach and produce top class leaders in the country. Thank you so much. ವೈಟ್ ಅಕಾಡೆಮಿಯ ಇನ್ವೆಸ್ಟಿಚರ್ ಸೆರೆಮನಿ ಕಾರ್ಯಕ್ರಮಕ್ಕೆ ಬಂದು ತುಂಬ ಸಂತೋಷ ಆಗಿದೆ. ವೈಟ್ ಅಕಾಡೆಮಿ ಒಂದು ಒಳ್ಳೆ ಹೆಜ್ಜೆ ಮೂಡಿಸ್ತಾ ಇದೆ. ಮಕ್ಕಳಲ್ಲಿ ಬರೀ ಮಾರ್ಕ್ಸ್ ಕೊಡೋದು, ಡಿಗ್ರಿ ಕೊಡೋದು ಮುಖ್ಯ ಅಲ್ಲ, ಅದ್ರ ಜೊತೆ ಮೌಲ್ಯ ಕೊಡಬೇಕು, ಶಿಸ್ತು ಕೊಡಬೇಕು ಅಂತ. ಇವತ್ತಿನ ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಮಕ್ಕಳೇ ಜವಾಬ್ದಾರಿ ವಹಿಸಿ 4 ಮನೆಗಳನ್ನು ಹೌಸ್ ಹಾರಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ನನಗೆ ಕಂಡದ್ದು ಅಂದರೆ, ಮಕ್ಕಳ ಶಿಸ್ತಿನ ಜೊತೆಗೆ ಶಿಕ್ಷಕರ ಪರಿಶ್ರಮ ಕಾಣಿಸ್ತಾ ಇತ್ತು. ಎಷ್ಟೊಂದು ಪರಿಶ್ರಮ ಮಾಡಿ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಅಲ್ಲಿ ಮಕ್ಕಳು ಮಾತಾಡೋದು ನೋಡಬೇಕಾಯಿತು ಸ್ಟೇಜ್ ಮೇಲೆ. ಎಷ್ಟು ಚೆನ್ನಾಗಿತ್ತು ಅಂದರೆ, ಪ್ರಬುದ್ಧರು ಮಾತಾಡೋಕೆ ಹೆದರ್ತಾರೆ, ಅಷ್ಟು ಚೆನ್ನಾಗಿ ಮಾತಾಡಿದ್ರು ಮಕ್ಕಳು. ಅದರಿಂದ ಮಕ್ಕಳಿಗೆ ಭವಿಷ್ಯ ತುಂಬ ಚೆನ್ನಾಗಿದೆ ಅಲ್ಲಿ ಓದಿದರೆ ಅಂತ. ನನಗೆ ತುಂಬ ಸಂತೋಷ ಆಗಿರೋದಂದರೆ, ದೊಡ್ಡಯ್ಯನವರ ಕನಸು
ದೊಡ್ಡ ಶಾಲೆ ಮಾಡಬೇಕು ವೈಟ್ ಅಕಾಡೆಮಿ ಅಂತ. ಆ ಕನಸನ್ನು ನಾವು ಸೇರಿಕೊಂಡಿದ್ದೀವಿ. ಈಗ ನಮಗೊಂಚೂರು ಅನುಭವ ಇದೆ. ಅದೆಲ್ಲವನ್ನು ಸೇರಿಸ್ಕೊಂಡು ನನ್ನ ಪ್ರಕಾರ ಇನ್ನು 2-3 ವರ್ಷದೊಳಗೆ ಈ ಶಾಲೆ ಬಹುಶಃ ಈ ಭಾಗದಲ್ಲಿ ಎಲ್ಲಕ್ಕಿಂತ ಅತ್ಯಂತ ಶ್ರೇಷ್ಠ ಶಾಲೆ ಆಗೋದು ನನಗೆ ಯಾವುದೂ ಸಂಶಯ ಇಲ್ಲ, ಖಂಡಿತ ಆಗುತ್ತೆ. ಅದಕ್ಕೆ ನಾವು 3 ಕೆಲಸ ಮಾಡಬೇಕಾಗುತ್ತೆ. ಒಂದು, ಶಿಕ್ಷಕರನ್ನು ತಯಾರು ಮಾಡೋದು, ಮಕ್ಕಳಲ್ಲಿ ಮೌಲ್ಯ ಮೂಡಿಸೋದು, ಇನ್ನೊಂದು ಭಾಳ ಮುಖ್ಯವಾಗಿ ಮಾಡಬೇಕಾದದ್ದು ಪಾಲಕರಲ್ಲಿ ಜವಾಬ್ದಾರಿ ತರಬೇಕು. ಈಗ ಪಾಲಕರು ತುಂಬ ಕಷ್ಟ ಆಗಿದೆ ಮಕ್ಕಳನ್ನು ಬೆಳೆಸೋದು. ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ ಪಾಲಕರಿಗೆ ತರಬೇತಿಗಳನ್ನು ಕೊಡಬೇಕು. ಯಾಕಂದರೆ ಅವು ಮಾರ್ಕ್ಸ್ ಬೇಕು ಅಂತಾರೆ, ಬರೀ ಮಾರ್ಕ್ಸಿಂದ ಜೀವನ ಆಗಲ್ಲ ಅಂತ ಹೇಳಬೇಕು. ಅದರ ಜೊತೆಗೆ ಈ ಮೊಬೈಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಮಕ್ಕಳನ್ನು ಈ ಡ್ರಗ್ಸಿಂದ ಪಾರು ಮಾಡ್ಕೊಳ್ಳೋದು ಹೇಗೆ, ಇದೆಲ್ಲದ ಬಗ್ಗೆಯೂ ಪಾಲಕರಿಗೂ ಕೊಡಬೇಕಾಗುತ್ತೆ. ಇದೆಲ್ಲ ಕಾರ್ಯಕ್ರಮಗಳು ವೈಟ್ ಅಕಾಡೆಮಿ ಮೂಲಕ ಆಗುತ್ತೆ. ಇದೊಂದು ದೊಡ್ಡ ಶಿಕ್ಷಣ ಸಂಸ್ಥೆ ಆಗೋದಷ್ಟೇ ಅಲ್ಲ, ಒಂದು ಶ್ರದ್ಧಾ ಕೇಂದ್ರ ಆಗಬೇಕಿಲ್ಲಿ ಅಂತ ನಮ್ಮ ಅಪೇಕ್ಷೆ ಇದೆ. ಅದು ಖಂಡಿತ ಆಗೋದಕ್ಕೆ ಭಗವಂತನ ಪ್ರೇರಣೆ ಇದೆ, ದೊಡ್ಡನವ್ರ ಸಹಕಾರ ಇದೆ. ಚೆನ್ನಾಗಿ ಮಾಡೋಣ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಾಲೆಯಲ್ಲಿ ಒಂದು ಇನ್ವೆಸ್ಟರ್ಸ್ ಸೆರೆಮನಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೊಂದು ಜವಾಬ್ದಾರಿಯನ್ನು ಯುವಕರಿಗೆ ನೀಡುವಂಥ ಒಂದು ಕಾರ್ಯಕ್ರಮ. ಪ್ರತಿ ವರ್ಷವೂ ಏನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅದೇ ರೀತಿಯಲ್ಲಿ ಮಕ್ಕಳಿಂದ ಚುನಾವಣೆಯನ್ನು ನಡೆಸಿ ಅವರಿಗೆ ಯಾರು ನಾಯಕರಾಗಬೇಕು ಅನ್ನೋ ಒಂದು ರೀತಿಯಲ್ಲಿ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವತಂತ್ರ ಈ ಶಾಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ. ಅವರಿಗೆ ಯಾರು ಸ್ಪೋರ್ಟ್ಸ್ ಕ್ಯಾಪ್ಟನ್ ಆಗಬೇಕು, ಯಾರು ಸ್ಕೂಲ್ನ ಶಿಸ್ತಿನ ಕ್ಯಾಪ್ಟನ್ ಆಗಬೇಕು, ಯಾರು ಬೇರೆ ಬೇರೆ ರೀತಿಯ ಕಲ್ಚರಲ್ ಆಕ್ಟಿವಿಟೀಸ್ ಕ್ಯಾಪ್ಟನ್ ಆಗಬೇಕು ಅನ್ನೋ ಆಯ್ಕೆಯನ್ನು ಮಕ್ಕಳಿಗೆ ಕೊಟ್ಟು ಅವರೇ ಆಯ್ಕೆ ಮಾಡ್ಕೊಳ್ಳೋಂಥ ಮಕ್ಕಳಿಗೆ ನಾವು ಇವತ್ತು ಜವಾಬ್ದಾರಿ ನೀಡುವಂಥ ಒಂದು ಕಾರ್ಯಕ್ರಮ ಇದೆ. ನಮ್ಮ ಜೊತೆ ವೈಟ್ ಅಕಾಡೆಮಿಗೆ ಏನು ಹ್ಯಾಕ್ಟ್ ಅಂತ ಒಂದು ಸಂಸ್ಥೆ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ಈ ವರ್ಷದಿಂದ ನಾವು ಜೊತೆಯಲ್ಲಿದ್ದೀವಿ. ಅದರ ಮುಖ್ಯಸ್ಥರಾದಂಥ ಶ್ರೀಯುತ ಗುರುರಾಜ್ ಕರ್ಜಗಿ ಅವರು ನಮ್ಮ ಜೊತೆ ಬಂದು ಇವತ್ತು ಮಕ್ಕಳಿಗೆ ಮಾರ್ಗದರ್ಶನ ಮಾಡಿಕೊಡ್ತಾ ಇರತಕ್ಕಂಥದ್ದು ಬಹುಶಃ ಬೇರೆ ಈ ತಾಲೂಕಿನ ಬೇರೆ ಯಾವುದಾದ್ರೂ ಸಂಸ್ಥೆಗೆ ಆ ಭಾಗ್ಯ ಇದೆಯೋ ಇಲ್ಲೋ ಅಷ್ಟರ ಮಟ್ಟಿಗೆ ಅವರ ಅನುಭವವನ್ನು ನಮ್ಮ ಶಾಲೆಗೆ ಇವತ್ತು ದಾರೆ ಎರಿತಾ ಇದ್ದಾರೆ. ಅವರ ಅನುಭವದ ಆಧಾರದ ಮೇಲೆ ಈ ಶಾಲೆಯನ್ನು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಕೇಂದ್ರವನ್ನಾಗಿ ಸ್ಥಾಪಿಸಲು ನಾವೆಲ್ಲರೂ ಸಹ ಪರಿಶ್ರಮ ಪಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಈ ಶಾಲೆ ಒಂದು ಉತ್ತಮ ಗುಣಮಟ್ಟದ ಜೊತೆಗೆ ಸಾಂಸ್ಕೃತಿಕವಾಗಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ಎಲ್ಲ ರಂಗದಲ್ಲೂ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ವೈಟ್ ಅಕಾಡೆಮಿ ಶ್ರಮ ಪಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ನಮಸ್ಕಾರ.